ये देखो लेफ्ट में बहुत सारे हिंदी पिक्चर में देखे होंगे। मुन्ना भाई MBBS, ನೋಡಿ ಫ್ರೆಂಡ್ಸ್, ಸುಂದರವಾದ ಮುಂಬೈ ನೋಡುವಂಥ ಪ್ರೇಕ್ಷಣೀಯ ಸ್ಥಳ ಇದೆ. 90% ಮುಂಬೈನ ಬೋಟಲ್ಲೇ ನೋಡ್ಬೋದು. ಇಲ್ಲೆಲ್ಲ ಇವ್ರು ಓಡಿಸ್ತಾ ಇದ್ದಾರೆ. नहीं बोलता इंडियन नायक तेजाब पिक्चरों में अदालत हाई कोर्ट कॉलेज बताया जाता है। ये है ನೋಡಿ ಫ್ರೆಂಡ್ಸ್, ಇದು ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್. ನಮ್ಮ ಪ್ರಯಾಣ ಟೂರಿಗೆ ಹೋಗ್ತಿದ್ದೀವಿ. ಎಲ್ಲಿಗೆ ಹೋಗ್ತೀವಿ ಅನ್ನೋದು ಮುಂದಿನ ಬರೋ ಲಾಗಲ್ಲಿ ಗೊತ್ತಾಗುತ್ತೆ. ಹುಬ್ಬಳ್ಳಿಯಿಂದ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಬೆಳಗ್ಗೆ ಮುಂಬೈಗೆ ಹೋಗಿ ಇಳಿತೀವಿ. ನೋಡಿ ಫ್ರೆಂಡ್ಸ್, ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಬಿಟ್ಟು ನಮ್ಮ ಪ್ರಯಾಣ ಸ್ಟಾರ್ಟ್ ಆಯಿತು. ಎಲ್ಲರೂ ಬಾಯ್ ಬಾಯ್ ಹೇಳ್ತಾ ಇದ್ದಾರೆ. ನೋಡಿ, ನಮ್ಮ ಟ್ರಾವೆಲ್ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಫಸ್ಟ್ನೇ ದಿವಸ ಹುಬ್ಬಳ್ಳಿಯಿಂದ ಸ್ಟಾರ್ಟ್ ಆಯಿತು. ಸಪೋರ್ಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನೀವು ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಬಂದ್ವಿ. ಇದೇ ಥರ ಹೋಗ್ತಿರ್ತೀವಿ ಎಲ್ಲಿಗೆ ಅನ್ನೋದು ನಮ್ಗೆ ಇವನೇ ಕೊಟ್ಟಿದ್ದ. ನಾವು ಹೇಳಿದ್ದಕ್ಕೆ ಅವನು ತಂದು ಕೊಟ್ಟು. ಬೆಳಗಾವಿ ನೀರಂದ್ರೆ ನೋಡಿ ಫ್ರೆಂಡ್ಸ್, ಬೆಳಗಾವಿ. ನೋಡಿ ಫ್ರೆಂಡ್ಸ್, ಇದು ಬೆಳಗಾವಿ. ಈಗ ನಾವು ಅಲ್ಲಿ ಬಿಟ್ಟಿದ್ದು 3 ಗಂಟೆ, ಇಲ್ಲಿಗೆ ಬಂದಿರೋ ಟೈಮ್ 6:30, 6:30 ಆಗಿದೆ. ನೋಡಿ, ಎಲ್ಲರೂ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೋಡಿ, ದಾದರ್ಗೆ ಬಂದ್ವಿ. ಇಂಥ ಬಿಲ್ಡಿಂಗ್ ಯಾವ ಥರ ಇದೆ ಅನ್ನೋದು ನೋಡಿ ಫ್ರೆಂಡ್ಸ್. ಎಲ್ಲರಿಗೂ ಶುಭ ಮುಂಜಾನೆ. ಒನ್ ಡೇ ದಾದರ್ನಲ್ಲೇ ಟೂರಿಸ್ಟ್ ಪ್ಲೇಸ್ ನೋಡೋದು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ನೇಚರ್, ಪ್ರಕೃತಿ. ಇದು ಗಿಡದಿಂದೆಲ್ಲ ನದಿ ಇದೆ. ಎಷ್ಟು ಖುಷಿ ಆಗುತ್ತೆ ನೋಡೋಕ್ಕೆ. ಗಿಡ ದೊಡ್ಡ ಬಿಲ್ಡಿಂಗ್ ನೋಡಿ ಮುಂಬೈಯಲ್ಲಿ. ನೋಡಿ ಫ್ರೆಂಡ್ಸ್, ಮುಂಬೈ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಪ್ಲೇಸ್ ಫ್ರೆಂಡ್ಸ್. ಅಪಾರ್ಟ್ಮೆಂಟ್ ಭಾಳ ಇರ್ತಾವೆ. ಅದರಲ್ಲೇ ಜೀವನ ಮಾಡಿ ಉದ್ಯೋಗ ಮಾಡ್ತಾರೆ. ಇಲ್ಲಿ ತುಂಬ ಉದ್ಯೋಗ ದುಡ್ಲಿಕ್ಕೆ ನಂಬರ್ 1. ಬಟ್ಟೆ ಎಲ್ಲ ಹೋಲ್ಸೇಲ್ ದರದಲ್ಲಿ ಸಿಗ್ತವೆ. ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಒನ್ ಡೇ ಟ್ರಿಪ್ಪಿಂದ. ಎಲ್ಲ ದಾದರ್ ತುಂಬ ಬಿಸ್ನೆಸ್ ಮಾಡಲಿಕ್ಕೆ ನಂಬರ್ 1. ಬಟ್ಟೆ ವ್ಯಾಪಾರ ಎಲ್ಲ ಇಲ್ಲಿ ಚೆನ್ನಾಗಿ ಸಿಗ್ತಾವೆ ಹೋಲ್ಸೇಲ್ ದರದಲ್ಲಿ. ನೋಡಿ, ಎಷ್ಟು ಹೈಟ್ ಬಿಲ್ಡಿಂಗ್ ಇದ್ದಾವೆ, ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್. ಬೆಂಗಳೂರು ಮುಂದೆ ಇದೇನೂ ಅಲ್ಲ. ಬೆಂಗಳೂರು ಚಿಕ್ಕದನ್ನಿಸುತ್ತೆ. ಮುಂಬೈನ ದಾದರ್ನ ಅದರಲ್ಲೇ ಚಿಕ್ಕ ಮನೆ ಇರ್ತವೆ, ಅದರಲ್ಲೇ ವಾಸ ಮಾಡಿ ಇಲ್ಲೆಲ್ಲ ಜನ ಇದ್ದಾರೆ. ಎಲ್ಲ ಕಡೆ ಬಂದು ಉದ್ಯೋಗ ಎಲ್ಲರೂ ಬಂದ್ವಿ, ಬ್ಯಾಗ್ ಇಳಿಸ್ಕೊಂಡ್ವಿ. ದಾದರ್ಗೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್.
ಇದೆಲ್ಲ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಎಷ್ಟು ದೊಡ್ಡ ಬಿಲ್ಡಿಂಗ್ ನೋಡಿ. ಇಷ್ಟು ಜನ ಎಲ್ಲ ನಾವು ಟ್ರಿಪ್ಪಿಗೆ ಬಂದವರು. ಇದು ಲೋಕಲ್ ಟ್ರೈನ್, ಎಷ್ಟು ಫ್ರೆಶ್ ಇದೆ. ಲೋಕಲ್ ಟ್ರೈನ್ ಹೋಗ್ತಿದೆ. ಇದೆಲ್ಲ ದಾದರ್ ರೈಲ್ವೆ ಸ್ಟೇಷನ್ ನೋಡಿ. ಇಷ್ಟೆಲ್ಲ ಒಂದು 3 ಮೆಂಬರ್ಸ್ ಬಂದಿದ್ದೀವಿ. ಎಲ್ಲ ದಾದರ್ ಟ್ರೈನ್ ನಿನ್ನೆ ಮಧ್ಯಾಹ್ನ 3:15ಕ್ಕೆ ಬಿಟ್ಟಿದ್ದು ಟ್ರೈನ್. ಬೆಳಗ್ಗೆ ಬಂದು ದಾದರ್ಗೆ ಇಳಿದಿದ್ದು ನೋಡಿ. ನೋಡಿ ಫ್ರೆಂಡ್ಸ್, ಅದೆಲ್ಲ ದಾದರ್. ಹೌದನ, ಹತ್ರ ಆಗಂಗೆ ಹಿಡಿದಿರ್ತಾರ. ಫ್ರೆಂಡ್ಸ್, ಇಲ್ಲೆಲ್ಲ ಬಂದ್ವಿ ನಾವು. ಇಲ್ಲೆಲ್ಲ ಸ್ನಾನ ಮಾಡೋಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಇವೆಲ್ಲ ಟ್ಯಾಕ್ಸಿ ಈ ಥರ ಇದಾವೆ ಇಲ್ಲಿ. ಇದೆಲ್ಲ ಧಾರವಾಡ ನೋಡಿ. ಇವೆಲ್ಲ ಈ ಥರ ಟ್ಯಾಕ್ಸಿ ಇಲ್ಲೇ 30-20 ರುಪೀಸ್ ತೊಗೊತಾರೆ. ಇಲ್ಲೆಲ್ಲ ಸ್ನಾನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಹೋಗ್ತಾ ಇದ್ದೀವಿ ಈಗ ನೋಡಿ ಫ್ರೆಂಡ್ಸ್. ಬಾಂಬೆ ಇದೆ. ಇದೆಲ್ಲ ಬಾಂಬೆ ನೋಡಿ. ಏನಾರು ಗೊತ್ತಿಲ್ಲ. ನೋಡಿ ಮುಂಬೈ ಹೆಂಗಿದೆ. ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಇದಾವೆ. ಅಪಾರ್ಟ್ಮೆಂಟ್ 1 ಗುಂಟೆ ಅರ್ಧ ಗುಂಟೆದಲ್ಲಿ ಕಟ್ಟಿದ್ದ ಅಂತ ಮನೆಗಳಿವೆ. ಸ್ವಲ್ಪ ಜಾಗದಲ್ಲಿ ಕಟ್ಟಿರ್ತಾರೆ ಮನೆಗಳನ್ನು. ಪೆಟ್ಟಿಗೆ ಮನೆ ಇದ್ದಂತೆ ಬಾಕ್ಸ್ ಟೈಪ್. ಇಲ್ಲೇ ಕೋಟೆ ಕಟ್ಟೆ ಜಗತ್ತಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಕ್ರಿಶ್ಚಿಯನ್ ಚರ್ಚ್. ಹ್ಯಾಪಿ ಕ್ರಿಸ್ಮಸ್ ಡೇ. ನೋಡಿ ಫ್ರೆಂಡ್ಸ್, ಮುಂಬೈ ಯಾವ ಥರ ಇದೆ ಅಂತ ನೋಡಿ. ಎಷ್ಟು ಹೈ ಬಿಲ್ಡಿಂಗ್. ಬೆಂಗಳೂರು ಇದ್ರ ಮುಂದೆ ಏನೂ ಅಲ್ಲ, ಆ ಥರ ಇದೆ ಮುಂಬೈ ನೋಡಿ. ಎಷ್ಟು ಹೈ. ಅದು ಮೂರ್ತಿ ಹಂಗೋತು. ನೀವೇ ತಕ್ಕೊಳ್ಳಿರ್ತವೆ. ಟೋಟಲಿ 530 ರೂಪಾಯಿ ಚಾರ್ಜ್ ಆಗ್ತದೆ ಎಲ್ಲಕ್ಕೂ ಹೋದ್ರೆ. ನಾವು ಯಾವ ಆಯ್ಕೆ ಮಾಡ್ಕೋತೀವಿ ಮತ್ತು ಟೈಮ್ದಿಂದ ನಾವು 7 ಗಂಟೆಗೆ ಸಾಯಂಕಾಲ ಸ್ಟೇಷನ್ಗೆ ಇರ್ಬೇಕು ನಾವು. ಏನ್ರಿ, ಅದಕ್ಕೆ ಮೊದಲೇ ಪಾಯಿಂಟ್ ಬಾಂಬೆ ಫೆರಿ ಬೋಟ್ ಅಂತಾರೆ. ಇದಕ್ಕೆ 170 ರೂಪಾಯಿ ಟಿಕೆಟ್ ಅದ. ಇದು 1 ತಾಸು ಬೋಟಿಂಗ್ದೊಳಗೆ ಐಲ್ಯಾಂಡ್ ಅದು ಎಲ್ಲ ತೋರ್ಸ್ಕೊಂಡು ಬರ್ತಾರ. ಅವನು 1 ತಾಸು ಬೋಟಿಂಗ್ ಇರ್ತದೆ. ಇದು ಇಂಪಾರ್ಟೆಂಟ್ ಅದ. 75% ಬಾಂಬೆ ಇಟ್ರೊಳಗೆ ನೋಡ್ತೀವಿ. ರೋಡ್ನೊಳಗೆ ನಿಮಗೆ ಭಾಳ ಟೈಮ್ ಹಿಡಿತದೆ. ಇಲ್ಲಿ ಟ್ರಾಫಿಕ್ ಗೇಟ್ ಆಫ್ ಇಂಡಿಯಾದೊಳಗೆ ಇಳಿದುಕೊಳ್ಳೆ. ಈಗ ತಾಜ್ ಹೋಟೆಲು ಮತ್ತು ಓಲ್ಡ್ ತಾಜ್ ಎರಡು ಇರ್ತದೆ. ಅಲ್ಲಿ ಗೇಟ್ ಆಫ್ ಇಂಡಿಯಾ ನೋಡ್ಕೊಳ್ಳೋದು, ಫೋಟೋ ಹೊಡ್ಕೊಳ್ಳೋದು ಏನ್ರಿ. ಅಲ್ಲಿಂದ ಮುಂದೆ ಮೆರಿನ್ ಡ್ರೈವ್
ಅಕ್ಕ ಫಸ್ಟ್ ಬೋಟಿಂಗ್ ನೀವು ಯಾರು ಒಲ್ಲೆ ಅಂದ್ರೆ ಬಸ್ನೊಳಗೆ ಕೂಡ್ಬೋದು ಅಲ್ಲಿ, ಇಲ್ಲ ಅಲ್ಲೇ ಸುಮ್ಮ ಅಡ್ಡಾಡ್ಬೋದು. ಯಾರು ಹೋಗ್ತೀರಿ ಅವ್ರಿಗೆಲ್ಲ ಟಿಕೆಟ್ ತಕೊಂಡು ಬೋಟಿಂಗ್ ಹೋಗ್ಬೇಕು. ನಿಮ್ಮ ಜೋಡಿ ನಾವು ಬರ್ತೀವಿ. ಓಕೆ ಬಂದಿ ನೋಡಿ ಫ್ರೆಂಡ್ಸ್, ಸಮುದ್ರ ಇದು ಮುಂಬೈಯಲ್ಲಿರುವಂಥ ನೋಡಿ ಎಷ್ಟು ಚೆನ್ನಾಗಿದೆ. ಬೋಟ್ ನೋಡಿ ಮೀನ ಇಡ್ಲಿಕ್ಕೆ. ನೋಡಪ್ಪ ಸುತ್ತಲೂ ಕಲ್ಲಂಗಡಿ ಹಣ್ಣು ಕೊಡ್ತಾರೆ. ಕಲ್ಲಂಗಡಿ ಹಣ್ಣು ಎರಡು ಕುಡ್ಸ ಅದ್ರ ಜೊತೆ ಒಂದು ಮೀನ ನೋಡಿ, ಸುತ್ತಲೂ ಸಮುದ್ರ ಇದೆ. ನಾವು ಈ ಬಸ್ಸಲ್ಲಿ ಬಂದ್ವಿ. ಈಗ ಮುಂಬೈ ತಗೊಂಡ್ಬರ್ರಿ. ನೋಡಿ ಫ್ರೆಂಡ್ಸ್, ನಾವು ಈಗ ಸಮುದ್ರ ಒಳಗಡೆ ಹೊಂಟಿದ್ದೀವಿ, ಮುಂಬೈ. ನೋಡಿ ಫ್ರೆಂಡ್ಸ್, ಇದು ಮುಂಬೈ. ಹೆಂಗಿದೆ ಮುಂಬೈ ಸಮುದ್ರ. ಸಮುದ್ರದಲ್ಲಿ ಎಲ್ಲ ಬೋಟಿಂಗ್ ವ್ಯವಸ್ಥೆ, ಜನ ಇದ್ದಾರೆ ನೋಡಿ. ಬೋಟಿಂಗ್ ಹೋಗ್ತೀವಿ ನಾವು, ನಿಮ್ಗೆ ಮುಂದ್ಗಡೆ ತೋರಿಸ್ತೀನಿ ಸಮುದ್ರದಲ್ಲಿ. ನೋಡಿ ಫ್ರೆಂಡ್ಸ್, ಸಮುದ್ರ ಮುಂಬೈ ನೋಡುವಂಥ ಪ್ಲೇಸ್ ಇದೆ. ಎಲ್ಲ 90% ಬೋಟಲ್ಲಿ ಹೋಗಿ ಮುಂಬೈನ ನೋಡ್ಬೋದು. ಹಾಗಾಗಿ ನಾವು ಮುಂಬೈಯಲ್ಲಿಗೆ ಬೋಟಿಂಗಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಬೋಟ್ ಇದಾವೆ. ಇದರಲ್ಲೆಲ್ಲ ಟಿಕೆಟ್ ಇದೆ ಫ್ರೆಂಡ್ಸ್, ಒಬ್ಬರಿಗೆ ಇಲ್ಲೆಲ್ಲ. ನೋಡಿ ಬೋಟಿಂಗ್ ಎಲ್ಲ ಟಿಕೆಟ್ಗೆ ನಿಂತಿದ್ದಾರೆ. ಸಮುದ್ರಕ್ಕೆ ಬೋಟಲ್ಲಿ ಹೋಗೋಕ್ಕೆ ಟಿಕೆಟ್ ತೆಗಿಸ್ಲಿಕ್ಕೆ ಇವರೆಲ್ಲ ಕ್ಯೂ ಇದೆ ನೋಡಿ. ನಾನು ಬೋಟಲ್ಲಿ ಹೋಗ್ತೀನಿ, ನೋಡುವಂತೆ ನಿಮಗೆಲ್ಲ ತೋರಿಸ್ತೀನಿ. ನೋಡಿ ಎಷ್ಟು ಸುಂದರವಾಗಿದೆ ಸಮುದ್ರ. ಇದೆಲ್ಲ ಟಿಕೆಟ್ ಕ್ಯೂ. ನಾವು ಸಮುದ್ರದಲ್ಲಿ ಬೋಟಿಗೆ ಹೊಂಟಿವಿ. ಈಗ ಬೋಟಿಗೆ ಹೋಗ್ತಾ ಇದ್ದೀವಿ, ಬೋಟಲ್ಲಿ ಹೋಗ್ತಾ ಇದ್ದೀವಿ. ಇದೇ ಬೋಟಲ್ಲಿ ಹೋಗೋದು. ಹೋಗ್ತಾ ಇದ್ದೀವಿ ಈಗ ಬೋಟಲ್ಲಿ. ನೋಡಿ ಫ್ರೆಂಡ್ಸ್, ಇದು ಮುಂಬೈ ಬೀಚ್. ಆ ಥರ ಬೋಟ್ ಇದಾವೆ ನೋಡಿ. ಸಮುದ್ರ 90% ಮುಂಬೈ ಇದರಲ್ಲೇ ನೋಡ್ಬೋದು, ಬೋಟಿಂಗಲ್ಲೇ. ಅಲ್ಲಿದ್ದಾರೆ 100 ಮೆಂಬರ್ಸ್ ನೋಡಿ ಫ್ರೆಂಡ್ಸ್. ನಮ್ಮ ಬೋಟಿಗೆ ಹೋಗ್ತಾ ಇದೆ ನೋಡಿ. ಇದೆಲ್ಲ ಸಮುದ್ರ, ಮುಂಬೈ ಸಮುದ್ರ ಯಾವ ಥರ ಇದೆ. ನಾವು ಬೋಟಿಂಗಲ್ಲಿ ಎಷ್ಟು ಜನ ಹೋಗ್ತಾ ಇದ್ದೀವಿ ನೋಡಿ. ನಮ್ಮ ಬೋಟ್ ಸ್ಟಾರ್ಟ್ ಆಗಿದೆ ಈಗ. ಎಲ್ಲ ನಾವು ಹೋಗುವಂಥ ಬೋಟ್ಸ್. ನೋಡಿ ಮುಂಬೈ ಸಮುದ್ರ ಯಾವ ರೀತಿ ಇದೆ.
ನೋಡಿ ಫ್ರೆಂಡ್ಸ್, ಇದೆಲ್ಲ ಸಮುದ್ರ, ಮುಂಬೈಯಲ್ಲಿ ಇರುವಂಥ ಪ್ರೇಕ್ಷಣೀಯ ಸ್ಥಳ ಅನ್ಬೋದು. ಇದು ದೊಡ್ಡ ಫಿಶ್ ಮಾರ್ಕೆಟ್, ಹೈಯೆಸ್ಟ್ ಕಲೆಕ್ಷನ್ ಆಗುತ್ತೆ ಇಂಡಿಯಾದಲ್ಲೇ ಹೈಯೆಸ್ಟ್ ಮುಂಬೈ. ನೋಡಿ ಫ್ರೆಂಡ್ಸ್, ಇದು ಮುಂಬೈ, ಎಷ್ಟು ಸುಂದರವಾಗಿದೆ ಸಮುದ್ರ. ಇದು ಮುಂಬೈ, ಎಷ್ಟು ಸುಂದರವಾಗಿದೆ ಸಮುದ್ರ. ನೋಡಿ, ಇದು ಎಲ್ಲ ಸಮುದ್ರ. ಇವರೆಲ್ಲ ಓಡಿಸ್ತಾ ಇದ್ದಾರೆ ನೋಡಿ ಬೋಟನ್ನು. ಇದೆ ಎಷ್ಟು ಸುಂದರವಾದ ಮುಂಬೈ ಸಮುದ್ರ ನೋಡಿ ಫ್ರೆಂಡ್ಸ್. ನೋಡಿ, ಸಮುದ್ರ ಮುಂಬೈಯಲ್ಲಿ ಇರುವಂತಹ ದೊಡ್ಡ ಮಾರ್ಕೆಟ್ ಇದೆ, ಫಿಶ್ ಮಾರ್ಕೆಟ್ ಅನ್ಬೋದು. ಅಷ್ಟೇ biggest dock of Mumbai. Biggest is Sasun Dock. From here, fishes are supplied to all over Mumbai. ಫಾಸ್ಟೆಸ್ಟ್ ಸಿಟಿ ನೋಡಿ ಮುಂಬೈ. सिंगापुर. मुंबई की पूरी जमीन है 424 स्क्वायर माइल्स. मुंबई टोटल लैंड एरिया is 434 स्क्वायर माइल्स. जनसंख्या है 3,40,00,000. पॉपुलेशन है 3,40,00,000. मुंबई के असली रहिवासी है आगरी और कोली समाज. आगरी समाज नमक बनाने का काम किया करते थे और कोली समाज मछलियां पकड़ने का काम करते हैं. Mumbai's real people are Agri and Koli. Agri people used to do salt work and Koli job is fishing. मुंबई देश का व्यापार केंद्र है. नौकरी और काम के अवसर लोगों को यहाँ आने के लिए आकर्षित करते हैं. मुंबई की संस्कृति परंपरागत उत्सव, खान पान, नृत्य, संगीत और धर्मों का समिश्रण. मुंबई इज द बिजनेस सेंटर. Business and job opportunities attract lot of people to come to Mumbai. Mumbai is a mixture of religion, culture, festivals, food, music and dance. मुंबई को 3 हिस्सों में बांटा गया है: वेस्टर्न, सेंट्रल और हार्बर मुंबई. ನೋಡಿ, ನಾವು ಮುಂಬೈಯಲ್ಲಿ ಹೋಗ್ತಾ ಇರೋದು ಬೋಟ್ನಲ್ಲಿ. ತುಂಬ ಖುಷಿ ಆಗ್ತಿದೆ, ತುಂಬ ವಂಡರ್ಫುಲ್ ಆದ ಪ್ಲೇಸ್ ಫ್ರೆಂಡ್. ಇಲ್ಲಿ ಒಮ್ಮೆ ಬಂದು ನೋಡ್ಕೊಂಡು ಹೋಗ್ಬೇಕು. 400 से ज्यादा सरकारी बस बसेस चलती है बॉम्बे. More than 3,400 red color bus buses are there in Mumbai. ಏರ್ಪ್ಲೇನ್, 1 ಹೆಲಿಕಾಪ್ಟರ್ lakh taxis and ಎಲ್ಲ nearly about ಲ್ಯಾಂಡ್ ಆಗುವಂಥ ಸ್ಥಳ ಇದೆ. 1,40,000 3-wheeler auto rickshaws are there. 1 लाख टैक्सियां और 1,40,000 के करीब 3-wheeler ऑटो रिक्शा मुंबई शहर में चलते हैं. 3 lakhs पीने का पानी और शहर की ಟ್ಯಾಕ್ಸಿ सफाई ಇದಾವೆ का ಅಂತ काम ನೋಡಿ. बीएमसी करती है. ನೋಡಿ, ಇಲ್ಲಿ ಎಲ್ಲ ಪ್ಲೇನ್ ಎಲ್ಲ ಬಂದು ಲ್ಯಾಂಡ್ ಆಗುವಂಥ ಸ್ಥಳ ಇದು. रोड बनाने का काम MMRDA करती है. रोड बिल्डिंग वर्क इज डन बाय MMRDA कंपनी. हर दिन 8,000 टन मैट्रिक कचरा बोइंग गोराई और देवनार के डंपिंग मैदान में डंप किया जाता है. गोराई एंड देवनारी. मुंबई में बिजली की सप्लाई डस्ट, टाटा पावर, MSEB. पश्चिम मुंबई के जोगेश्वरी एरिया में 5वीं सदी में महाकाली गुफा बनाई गई है. In western Mumbai's Jogeshwari area, during 5th century, Mahakali cave was built. Elephanta Gufa को 6वीं सदी में 6th century. उत्तर मुंबई के वाल्केश्वर एरिया में 10वीं सदी में बाबुलनाथ मंदिर बनाया गया था. In South Mumbai's Walkeshwar area during 10th century, Babulnath temple was built.
उत्तर मुंबई के मलाडाविल एरिया में 12वीं सदी में बाण गंगा को बनाया गया था। ಐಲ್ಯಾಂಡ್ ತೋರಿಸ್ತಾರೆ ಈಗ. ಇಲ್ಲೆಲ್ಲ ಸಮುದ್ರ, ಮುಂಬೈ ಸಮುದ್ರ ಯಾವ ಥರ ಬೋಟ್ ಮೇಲ್ಗಡೆ ಬಂದಿದ್ದೀವಿ ನಾವು. ಇಲ್ಲಿ ನೋಡಿ ಎಲ್ಲ ಬೋಟಿಂಗ್. ನೋಡಿ ಇವರೆಲ್ಲ ಬೋಟ್ ಓಡಿಸ್ತಾರೆ. ನೋಡಿ ಬೋಟ್ ಡ್ರೈವ್ ಮಾಡ್ತಾ ಇದ್ದಾರೆ ಡ್ರೈವರ್. ನಾವು ಪೂರ್ತಿ ಬೋಟ್ ಮೇಲ್ಗಡೆ ಬಂದಿದ್ದೀವಿ. ಬೋಟಿನ ಮೇಲ್ಗಡೆ ನೋಡಿ ಇದು ಮುಂಬೈ ಸಮುದ್ರ. ಎಷ್ಟು ಸುಂದರವಾದ ಸ್ಥಳ ನೋಡಿ. ಮುಂಬೈಗೆ ಒಮ್ಮೆ ಬಂದು ನೋಡ್ಬೇಕಂತ ಸ್ಥಳ ಇದು. ತುಂಬ ಸುಂದರವಾದ ಪ್ಲೇಸ್ ನೋಡಿ ಫ್ರೆಂಡ್ಸ್. ಸುಂದರವಾದ ಮುಂಬೈ ನೋಡುವಂಥ ಪ್ರೇಕ್ಷಣೀಯ ಸ್ಥಳ ಇದು. 90% ಮುಂಬೈನ ಬೋಟಲ್ಲೇ ನೋಡ್ಬೋದು. ಇಲ್ಲೆಲ್ಲ ಇವರು ಓಡಿಸ್ತಾ ಇದ್ದಾರೆ. ನಾವು ಮುಂಬೈ ನೋಡಿ ಈಗ ಬೋಟಿಂದ ಹೊರಗಡೆ ಹೊಂಟ್ವಿ. ಸೂಪರ್ ಆದ ಎಕ್ಸ್ಪೀರಿಯನ್ಸ್ ಬೋಟಲ್ಲಿ. ಸಮುದ್ರ ಹೊರಗಡೆ ಎದ್ದಿದೆ. मरीन ड्राइव कंप्लीट करने के बाद हमारी गाड़ी जाएगी मरीन ड्राइव. जैसे गेट ऑफ इंडिया कंप्लीट करेंगे उसके बाद जाएगी मरीन ड्राइव. मरीन ड्राइव पे फोटोग्राफी करना और गाड़ी में बैठना है. वहाँ एक शो चलता है, अगर देखना है वो शो का रेट है 250 रुपये, मगर पर व्यक्ति से आपको 200 लगेगा. 12D म्यूजिक शो, चेयर मूवमेंट होता है. आगे जाएगा पीछे आएगा, लेफ्ट राइट करते हुए नजर आएगा. 800-900 चूहे दौड़ेंगे. ऐसा लगेगा ये चूहे आपको काट रहे हैं. डर के मारे आप खड़े हो जाओगे, चश्मा को उतार लोगे. बाजू वाला बोलेगा भाई साहब क्या हुआ, तो आप बोलेंगे मेरे पैरों में चूहे काट रहे. वो बोलेगा चुप भाई, मेरा भी हालत इसी तरीके का है. ये देखो लेफ्ट में बहुत सारे हिंदी पिक्चर में देखे होंगे. मुन्ना भाई MBBS, मैं झूठ नहीं बोलता. इंडियन नायक तेजाब, पिक्चरों में अदालत, हाई कोर्ट कॉलेज बताया जाता है. ये है सेंट्रल लाइब्रेरी टाउन हॉल. ये बताया जाता है पिक्चर में. सेंट्रल लाइब्रेरी टाउन हॉल ये बताया जाता है पिक्चर में. रियल में दूसरा है, मैं बताऊंगा. ये देखो चीता गेट. ಮುಂಬೈಯಲ್ಲಿ ಇರುವಂಥ ಚೀತಾ ಗೇಟ್. ಲಕ್ಷ್ಮಿ ಫ್ಯಾನ್ಸಿ ಆ್ಯಂಡ್ ಸಾರೀಸ್ ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡಿ ಮುಂಬೈ ಯಾವ ರೀತಿ ಇದೆ ಅಂತ ತೋರಿಸಿದ್ದೀನಿ. ಮುಂದೆ ಇನ್ನೂ ಮುಂಬೈ ತೋರಿಸ್ತೀನಿ. ಬರೋ ವಿಡಿಯೋದಲ್ಲಿ ತುಂಬ ಚೆನ್ನಾಗಿರ್ತಾವೆ ವಿಡಿಯೋ. ಮುಂಬೈ ಮುಂದುವರಿದ ಭಾಗ ಮುಂದಿನ ಬ್ಲಾಗಲ್ಲಿ ಬರುತ್ತೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.